ಸಿಕ್ಕಲ್ಲೆಲ್ಲ ಅಡ್ಡಾಡುತ್ತಿದ್ದ. ಕಣ್ಣಿಗೆ ಕಂಡ ಕಂಗು ತೆಂಗು ಬಾಳೆಗಳನ್ನೆಲ್ಲ ತುಳಿದು ಮುರಿದು ಚಿಂದಿ ಮಾಡುತ್ತಿದ್ದ. ವಾಹನಗಳನ್ನು ತರಗೆಲೆಗಳಂತೆ ಎತ್ತಿ ಎಸೆದು ಬಿಡುತ್ತಿದ್ದ. ಹಾಗೆ ಪ್ರತಿದಿನ ರಾತ್ರಿ 8 ರಿಂದ 9 ಗಂಟೆ ಒಳಗೆ ಕಾಡಿನ ಗಡಿ ದಾಟಿ ರಂಪಾಟ ಮಾಡುತ್ತಿದ್ದ ಆತ ಬೆಳಿಗ್ಗೆ 6:30 ರಿಂದ 7:30 ಹೊತ್ತಿಗೆ ಮರಳಿ ಕಾಡಿಗೆ ಸೇರಿಬಿಡುತ್ತಿದ್ದ. ಆತನಿಗೆ ಊರವರು ಕಾಜೂರು ಕರ್ಣ ಎಂದು ನಾಮಕರಣ ಮಾಡಿದ್ದರು. ಈ ಸೌಮ್ಯ ಹೆಸರಿನೊಂದಿಗೆ ರೌಡಿ ರಂಗ ಎಂಬ ಇನ್ನೊಂದು ಹೆಸರು ಸೇರಿಕೊಂಡಿತು. ಶನಿವಾರ ನಸುಕಿನಲ್ಲಿ ಅರಣ್ಯ ಇಲಾಖೆಯ ಬಲೆಗೆ ಬಿದ್ದ ಈ ಕಾಜೂರು ಕರ್ಣನ ವಿಧ್ವಂಸಕ ಚರಿತ್ರೆಯೇ ರೋಚಕವಾದುದು. ಕಾಡಿನಿಂದ ಸ್ವೇಚ್ಛೆಯಾಗಿ ಗಡಿ ದಾಟಿ ಬಂದು ರಂಪಾಟ ಮೆರೆಯುತ್ತಿದ್ದ ಕರ್ಣನ ಹುಚ್ಚಾಟಗಳ ಬಗ್ಗೆ ಜನರು ರೋಸಿ ಹೋಗಿದ್ದರು. ಕಳೆದ ವರ್ಷ ಐಗೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈತನ ಪುಂಡಾಟಗಳೇ ಸುದ್ದಿಯಾಗುತ್ತಿದ್ದವು. ಕೋವರ್ಕೊಲ್ಲಿ ಕಾಜೂರು ವ್ಯಾಪ್ತಿಯಲ್ಲಿ ಸಿಂಹ ಸ್ವಪ್ನವಾಗಿದ್ದ ಕಾಜೂರು ಕರ್ಣನ ಉಪಟಳಗಳ ಬಗ್ಗೆ ಸ್ಥಳೀಯ ಅರಣ್ಯ ಅಧಿಕಾರಿಗಳು ಡಿಎಫ್ಒ ಭಾಸ್ಕರ್ ಅವರಿಗೆ ಮನವರಿಕೆ ಮಾಡಿದ್ದರು. ಮೇಲಧಿಕಾರಿಗಳಿಂದ ಅನುಮತಿ ಪಡೆದ ಅರಣ್ಯ ಇಲಾಖೆ ಕಳೆದ 1.5 ತಿಂಗಳ ಹಿಂದೆ ಕಾಜೂರು ಕರ್ಣನ ಸೆರೆಗೆ ಅಣಿಯಾಗಿತ್ತು. ಕಾರ್ಯಾಚರಣೆಗಾಗಿ ದುಬಾರಿ ಕ್ಯಾಂಪಿನಿಂದ 6 ಬಲಾಢ್ಯ ಸಾಕಾನೆಗಳನ್ನು ಕರೆಸಲಾಯಿತು. ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್, ಎಲಿಫೆಂಟ್ ಟಾಸ್ಕ್ ಫೋರ್ಸ್, ಅರಣ್ಯ ಅಧಿಕಾರಿಗಳು, ಮಾವುತರು, ಸಹಾಯಕರು ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಜನ ಆಪರೇಷನ್ ಕಾಜೂರು ಕರ್ಣ ತಂಡದಲ್ಲಿದ್ದರು. ಈ ಹೊತ್ತಿಗಾಗಲೇ ಕಾರೆಕೊಪ್ಪ ಮತ್ತು ಸೂಳೆಬಾವಿ ಹಾಡಿ ಸಮೀಪ ಕರ್ಣ ವಾಹನಗಳ ಮೇಲೆರಗಿದ ಸುದ್ದಿ ತಂಡಕ್ಕೆ ತಲುಪಿತು. 1.5 ತಿಂಗಳಿಂದ ಕರ್ಣನ ಬೆನ್ನು ಬಿದ್ದಿದ್ದ ಕಾರ್ಯಾಚರಣೆ ತಂಡ ಕಾಡು ಮೇಡು ತೋಟಗಳ ಇಂಚಿಂಚು ಹುಡುಕಿದರೂ ಆತನ ಹೆಜ್ಜೆ ಗುರುತು ಕೂಡ ಕಾಣಸಿಗಲಿಲ್ಲ. 1 ವಾರಗಳ ಕಾಲ ಕಾಜೂರು ಕರ್ಣನಿಗಾಗಿ ಅಲೆದಲಿದು ಹೈರಾಣಾದ ತಂಡಕ್ಕೆ ಕೊನೆಗೂ ಆತನ ದರ್ಶನ ಭಾಗ್ಯ ಸಿಕ್ಕಿತು. ಕಾಜೂರು ಕರ್ಣ ಬುದ್ಧಿವಂತ ಒಂಟಿ ಸಲಗ. ಎಡವನಾಡು ಅರಣ್ಯದಿಂದ ಕಾಫಿ ತೋಟಕ್ಕೆ ನುಗ್ಗಲು ಆತನೇ ಮಾಡಿಕೊಂಡಿದ್ದ ಕಾರಿಡಾರ್ ಬಳಸುತ್ತಿದ್ದ. ಕಾಡಿನಿಂದ ದಾಟುವಾಗ ಮತ್ತು ಕಾಡಿಗೆ ಮರಳುವಾಗ ಸಮಯ ಪರಿಪಾಲನೆ ಮಾಡುತ್ತಿದ್ದ. ಜೊತೆಗೆ ಬೇಕಾಬಿಟ್ಟಿ ಪುಂಡಾಟಗಳನ್ನು ಮೆರೆಯುತ್ತಿದ್ದ. ಏನೇ ಫಸಲು ಕಂಡರೂ ತಿನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಹಾಳುಗೆಡುತ್ತಿದ್ದ. ಕೊನೆಗೂ ಸಿಕ್ಕಿ ಬಿದ್ದ ಕಾಜೂರು ಕರ್ಣ. ತನ್ನ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ರೌಡಿಯಾನೆ ತಲೆ ಎತ್ತಿ ನೋಡಿದರೆ ಎದುರಿಗೆ 6 ಬಲಾಢ್ಯ ಸಲಗಗಳು ದಾಳಿಗೆ ಸಜ್ಜಾಗಿ ನಿಂತಿವೆ. ಅವು ದುಬಾರೆ ಕ್ಯಾಂಪಿನಲ್ಲಿ ಪಳಗಿದ್ದ ಜೈ ಮಾರ್ತಾಂಡ, ಪ್ರಶಾಂತ್, ಸುಗ್ರೀವ, ಧನಂಜಯ, ಹರ್ಷ ಮತ್ತು ಶ್ರೀರಾಮ. ಮಡಿಕೇರಿ ಸೋಮವಾರಪೇಟೆ ಹೆದ್ದಾರಿಯ ಕಾಜೂರು ಜಂಕ್ಷನ್ ಬಳಿ ಕಾಜೂರು ಕರ್ಣ ಶರಣಾಗಿಯೇ ಬಿಟ್ಟ. ಸೆರೆಯಿಂದ ತಪ್ಪಿಸಿಕೊಳ್ಳಲು ಕೊನೆಯ ಪ್ರಯತ್ನವಾಗಿ ಹೆದ್ದಾರಿಯಿಂದ ಸುಮಾರು 300 ಮೀಟರ್ ದೂರ ಕಾಡಿನೊಳಗೆ ಓಡಿದ ಕರ್ಣನ ಗಾಂಭೀರ್ಯತೆ ಅದ್ಯಾಕೋ ಕೈಕೊಟ್ಟಿತು. ಏಕಾಏಕಿ ಕೆಳಗೆ ಬಿದ್ದವನ ಹೊಟ್ಟೆಯಲ್ಲಿ ಅರವಳಿಕೆ ಚುಚ್ಚುಮದ್ದು ನಾಟಿಕೊಂಡಿತು. ತನ್ನ ಅಟ್ಟಹಾಸದಿಂದ ಜನ ಸಮೂಹವನ್ನೇ ಬೆಚ್ಚಿ ಬೀಳಿಸುತ್ತಿದ್ದ ಕಾಜೂರು ಕರ್ಣ ಆಲಿಯಾಸ್ ರೌಡಿ ರಂಗ ನೆಲಕ್ಕುರುಳಿದ. ಡಿಸಿಎಫ್ ಭಾಸ್ಕರ್, ಎಸಿಎಫ್ ಎಎ ಗೋಪಾಲ್ ಮತ್ತು ವಲಯ ಸಂರಕ್ಷಣಾಧಿಕಾರಿ ಎನ್ ಶೈಲೇಂದ್ರ ನೇತೃತ್ವದಲ್ಲಿ ನಡೆದ ರೋಚಕ ಕಾರ್ಯಾಚರಣೆ ಅತ್ಯಂತ ಸವಾಲಿನದಾಗಿತ್ತು. ಕಾಜೂರು ಕರ್ಣ ಅನೇಕ ಬಾರಿ ಆಕ್ರಮಣಕ್ಕೆ ಮುಂದಾಗಿದ್ದ. ಮುನ್ನೆಚ್ಚರಿಕೆ ವಹಿಸಿದ್ದರಿಂದ ಅನೇಕ ಬಾರಿ ಸಿಬ್ಬಂದಿಗಳು ಅಪಾಯದಿಂದ ಪಾರಾಗಿದ್ದಾರೆ. ಈಗ ಕಾಜೂರು ಕರ್ಣ ದುಬಾರೆ ಪ್ರಶಾಂತ ಆನೆ ಶಿಬಿರದ ಕ್ರಾಲ್ನಲ್ಲಿ ಪಳಕುತ್ತಿದ್ದಾನೆ.